ನಮಸ್ಕಾರ. ಇದು 8ಕ್ಕೆ 8. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕರಾವಳಿ ಭಾಗದಲ್ಲಿ ವರುಣ ದೇವನ ರೌದ್ರ ನರ್ತನ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ 5 ಬಲಿಯಾಗಿದ್ದಾರೆ. ಮಳೆಗೆ ಮತ್ತೊಂದು ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರಿನ ಕೆತ್ತಿಕಲ್ ಬಳಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರು ಸೋಲಾಪುರ ಸಂಪರ್ಕಿಸುವಂತಹ ರಸ್ತೆ ಹತ್ರ ಅಲ್ಲಿ ಮಳೆ ಹೆಚ್ಚಾದರೆ ಮಣ್ಣು ರಸ್ತೆಯ ಮೇಲೆ ಕುಸಿಯುವ ಆತಂಕ ಕಂಡು ಬರ್ತಾ ಇದೆ. ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 149ರ ಬಳಿ ನಾವಿದ್ದೇವೆ. ಕೆತ್ತಿಕಲ್ ಅಂದರೆ ಮಂಗಳೂರಿನ ವಾಮಂಜೂರಿನ ಕೆತ್ತಿಕಲ್ ಮೂಲಕ ಹಾದು ಹೋಗುವಂತಹ NH 169 ರಾಷ್ಟ್ರೀಯ ಹೆದ್ದಾರಿ ಬಳಿ ನಾವಿದ್ದೇವೆ. ಇದು ಮಂಗಳೂರಿನಿಂದ ಸೋಲಾಪುರ್ಗೆ ಸಂಪರ್ಕಿಸುವಂತಹ ರಸ್ತೆ. ಈಗ ನಿರಂತರ ಮಳೆಯಿಂದಾಗಿ ಈ ಒಂದು ಕೆತ್ತಿಕಲ್ ಮೂಲಕ ಹಾದು ಹೋಗಿರುವಂಥ ರಾಷ್ಟ್ರೀಯ ಹೆದ್ದಾರಿ ಬದಿ ಏನಿದೆ ಇದು ಕೂಡ ತಿರುವಿನಲ್ಲಿ ಮುಂದೆ ಗುಡ್ಡ ಕುಸಿತ ಸಂಭವಿಸುವಂತಹ ಒಂದು ಸ್ಥಿತಿ ಇಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಗುಡ್ಡ ಕುಸಿಯುವ ಕಾರಣದ ಹಿನ್ನೆಲೆಯಲ್ಲಿ ಇದಕ್ಕೆ ಅಳವಡಿಸಿದ ಕಬ್ಬಿಣದ ಜಾಲರಿ ಅಂದರೆ ಗ್ಯಾಬಿಯಲ್ ಮೆಸ್ ಅಂತ ಏನು ಹೇಳ್ತಾರೆ, ಆ ರೀತಿ ಕಬ್ಬಿಣದ ಜಾಲರಿ ಮುಖಾಂತರ ಸಿಮೆಂಟ್ ಹಾಕಿದಂತಹ ಮೆಸ್ ಕೂಡ ಕಿತ್ತು ಹೋಗಿರುವಂಥದ್ದು, ಈಗಾಗಲೇ ಕಳಚಿ ಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಒಂದು ವೇಳೆ ಏನಾದರೂ ಈ ಒಂದು ಮಣ್ಣಿನ ಗುಡ್ಡೆಯನ್ನು ಗಮನಿಸಿದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಸನಿಹದಲ್ಲೇ ಸುಮಾರು ಅಂದರೆ 90 ಡಿಗ್ರಿ ಇದು ಕೂಡ ಕ್ರಾಸ್ ಆಗಿಲ್ಲ. ಯಾವ ರೀತಿ ಒಂದು ಶಿರಾಡಿ ಘಾಟ್ನ ರಸ್ತೆಯಲ್ಲಿ ನೇರವಾಗಿ ಮಣ್ಣನ್ನು ತೆಗೆದಿದ್ದಾರೆ, ಅದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ಕಾಣ್ಬೋದಾಗಿದೆ. ಹೀಗಾಗಿ ಮಂಗಳೂರಿನ ಕೆತ್ತಿಕಲ್ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಈಗ ಅಪಾಯದ ಅಂಚಿನಲ್ಲಿದೆ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ ನಿರಂತರವಾಗಿ ಮಳೆ ಏನಾದರೂ ಇನ್ನೂ ಕೂಡ ಹೆಚ್ಚು ಮಳೆ ಬೋರ್ಗರೆದು ಮಳೆ ಸುರಿದ್ರೆ ಈ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಎಲ್ಲ ಪರಿಸ್ಥಿತಿಗಳು ಈಗ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ. ಇದು 8ಕ್ಕೆ 8. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕರಾವಳಿ ಭಾಗದಲ್ಲಿ ವರುಣ ದೇವನ ರೌದ್ರ ನರ್ತನ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ 5 ಬಲಿಯಾಗಿದ್ದಾರೆ. ಮಳೆಗೆ ಮತ್ತೊಂದು ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರಿನ ಕೆತ್ತಿಕಲ್ ಬಳಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರು ಸೋಲಾಪುರ ಸಂಪರ್ಕಿಸುವಂತಹ ರಸ್ತೆ ಹತ್ರ ಅಲ್ಲಿ ಮಳೆ ಹೆಚ್ಚಾದರೆ ಮಣ್ಣು ರಸ್ತೆಯ ಮೇಲೆ ಕುಸಿಯುವ ಆತಂಕ ಕಂಡು ಬರ್ತಾ ಇದೆ. ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 149ರ ಬಳಿ ನಾವಿದ್ದೇವೆ. ಕೆತ್ತಿಕಲ್ ಅಂದರೆ ಮಂಗಳೂರಿನ ವಾಮಂಜೂರಿನ ಕೆತ್ತಿಕಲ್ ಮೂಲಕ ಹಾದು ಹೋಗುವಂತಹ NH 169 ರಾಷ್ಟ್ರೀಯ ಹೆದ್ದಾರಿ ಬಳಿ ನಾವಿದ್ದೇವೆ. ಇದು ಮಂಗಳೂರಿನಿಂದ ಸೋಲಾಪುರ್ಗೆ ಸಂಪರ್ಕಿಸುವಂತಹ ರಸ್ತೆ. ಈಗ ನಿರಂತರ ಮಳೆಯಿಂದಾಗಿ ಈ ಒಂದು ಕೆತ್ತಿಕಲ್ ಮೂಲಕ ಹಾದು ಹೋಗಿರುವಂಥ ರಾಷ್ಟ್ರೀಯ ಹೆದ್ದಾರಿ ಬದಿ ಏನಿದೆ ಇದು ಕೂಡ ತಿರುವಿನಲ್ಲಿ ಮುಂದೆ ಗುಡ್ಡ ಕುಸಿತ ಸಂಭವಿಸುವಂತಹ ಒಂದು ಸ್ಥಿತಿ ಇಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಗುಡ್ಡ ಕುಸಿಯುವ ಕಾರಣದ ಹಿನ್ನೆಲೆಯಲ್ಲಿ ಇದಕ್ಕೆ ಅಳವಡಿಸಿದ ಕಬ್ಬಿಣದ ಜಾಲರಿ ಅಂದರೆ ಗ್ಯಾಬಿಯಲ್ ಮೆಸ್ ಅಂತ ಏನು ಹೇಳ್ತಾರೆ, ಆ ರೀತಿ ಕಬ್ಬಿಣದ ಜಾಲರಿ ಮುಖಾಂತರ ಸಿಮೆಂಟ್ ಹಾಕಿದಂತಹ ಮೆಸ್ ಕೂಡ ಕಿತ್ತು ಹೋಗಿರುವಂಥದ್ದು, ಈಗಾಗಲೇ ಕಳಚಿ ಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಒಂದು ವೇಳೆ ಏನಾದರೂ ಈ ಒಂದು ಮಣ್ಣಿನ ಗುಡ್ಡೆಯನ್ನು ಗಮನಿಸಿದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಸನಿಹದಲ್ಲೇ ಸುಮಾರು ಅಂದರೆ 90 ಡಿಗ್ರಿ ಇದು ಕೂಡ ಕ್ರಾಸ್ ಆಗಿಲ್ಲ. ಯಾವ ರೀತಿ ಒಂದು ಶಿರಾಡಿ ಘಾಟ್ನ ರಸ್ತೆಯಲ್ಲಿ ನೇರವಾಗಿ ಮಣ್ಣನ್ನು ತೆಗೆದಿದ್ದಾರೆ, ಅದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ಕಾಣ್ಬೋದಾಗಿದೆ. ಹೀಗಾಗಿ ಮಂಗಳೂರಿನ ಕೆತ್ತಿಕಲ್ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಈಗ ಅಪಾಯದ ಅಂಚಿನಲ್ಲಿದೆ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ ನಿರಂತರವಾಗಿ ಮಳೆ ಏನಾದರೂ
ಇನ್ನೂ ಕೂಡ ಹೆಚ್ಚು ಮಳೆ ಬೋರ್ಗರೆದು ಮಳೆ ಸುರಿದ್ರೆ ಈ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಎಲ್ಲ ಪರಿಸ್ಥಿತಿಗಳು ಈಗ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಇದು 8ಕ್ಕೆ 8. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕರಾವಳಿ ಭಾಗದಲ್ಲಿ ವರುಣ ದೇವನ ರೌದ್ರ ನರ್ತನ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ 5 ಬಲಿಯಾಗಿದ್ದಾರೆ. ಮಳೆಗೆ ಮತ್ತೊಂದು ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರಿನ ಕೆತ್ತಿಕಲ್ ಬಳಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಂಗಳೂರು ಸೋಲಾಪುರ ಸಂಪರ್ಕಿಸುವಂತಹ ರಸ್ತೆ ಹತ್ರ ಅಲ್ಲಿ ಮಳೆ ಹೆಚ್ಚಾದರೆ ಮಣ್ಣು ರಸ್ತೆಯ ಮೇಲೆ ಕುಸಿಯುವ ಆತಂಕ ಕಂಡು ಬರ್ತಾ ಇದೆ. ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 149 ಬಳಿ ನಾವಿದ್ದೇವೆ. ಕೆತ್ತಿಕಲ್ ಅಂದರೆ ಮಂಗಳೂರಿನ ವಾಮಂಜೂರಿನ ಕೆತ್ತಿಕಲ್ ಮೂಲಕ ಹಾದು ಹೋಗುವಂತಹ NH 169 ರಾಷ್ಟ್ರೀಯ ಹೆದ್ದಾರಿ ಬಳಿ ನಾವಿದ್ದೇವೆ. ಇದು ಮಂಗಳೂರಿನಿಂದ ಸೋಲಾಪುರ್ಗೆ ಸಂಪರ್ಕಿಸುವಂತಹ ರಸ್ತೆ. ಈಗ ನಿರಂತರ ಮಳೆಯಿಂದಾಗಿ ಈ ಒಂದು ಕೆತ್ತಿಕಲ್ ಮೂಲಕ ಹಾದು ಹೋಗಿರುವಂಥ ರಾಷ್ಟ್ರೀಯ ಹೆದ್ದಾರಿ ಬದಿ ಏನಿದೆ ಇದು ಕೂಡ ತಿರುವಿನಲ್ಲಿ ಮುಂದೆ ಗುಡ್ಡ ಕುಸಿತ ಸಂಭವಿಸುವಂತಹ ಒಂದು ಸ್ಥಿತಿ ಇಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಗುಡ್ಡ ಕುಸಿಯುವ ಕಾರಣದ ಹಿನ್ನೆಲೆಯಲ್ಲಿ ಇದಕ್ಕೆ ಅಳವಡಿಸಿದ ಕಬ್ಬಿಣದ ಜಾಲರಿ ಅಂದರೆ ಗ್ಯಾಬಿಯಲ್ ಮೆಸ್ ಅಂತ ಏನು ಹೇಳ್ತಾರೆ, ಆ ರೀತಿ ಕಬ್ಬಿಣದ ಜಾಲರಿ ಮುಖಾಂತರ ಸಿಮೆಂಟ್ ಹಾಕಿದಂತಹ ಮೆಸ್ ಕೂಡ ಕಿತ್ತು ಹೋಗಿರುವಂಥದ್ದು, ಈಗಾಗಲೇ ಕಳಚಿ ಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಒಂದು ವೇಳೆ ಏನಾದರೂ ಈ ಒಂದು ಮಣ್ಣಿನ ಗುಡ್ಡೆಯನ್ನು ಗಮನಿಸಿದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಸನಿಹದಲ್ಲೇ ಸುಮಾರು ಅಂದರೆ 90 ಡಿಗ್ರಿ ಇದು ಕೂಡ ಕ್ರಾಸ್ ಆಗಿಲ್ಲ. ಯಾವ ರೀತಿ ಒಂದು ಶಿರಾಡಿ ಘಾಟ್ನ ರಸ್ತೆಯಲ್ಲಿ ನೇರವಾಗಿ ಮಣ್ಣನ್ನು ತೆಗೆದಿದ್ದಾರೆ ಅದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ಕಾಣ್ಬೋದಾಗಿದೆ. ಹೀಗಾಗಿ ಮಂಗಳೂರಿನ ಕೆತ್ತಿಕಲ್ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಈಗ ಅಪಾಯದ ಅಂಚಿನಲ್ಲಿದೆ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ ನಿರಂತರವಾಗಿ ಮಳೆ ಏನಾದರೂ ಇನ್ನೂ ಕೂಡ ಹೆಚ್ಚು ಮಳೆ ಬೋರ್ಗರೆದು ಮಳೆ ಸುರಿದ್ರೆ ಈ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಎಲ್ಲ ಪರಿಸ್ಥಿತಿಗಳು ಈಗ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.